ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ಪ್ರಾಚೀನ ತತ್ವಶಾಸ್ತ್ರಕ್ಕೂ ಇವತ್ತಿನ ಅತ್ಯಾಧುನಿಕ ಭೌತಶಾಸ್ತ್ರ ಅಂದ್ರೆ ಮಾಡರ್ನ್ ಫಿಸಿಕ್ಸ್ಗೂ ಏನಾದ್ರೂ ಕನೆಕ್ಷನ್ ಇದೆಯಾ ಅಂತ ನೀವೆಂದಾದ್ರೂ ಯೋಚಿಸಿದ್ದೀರಾ? ಇವತ್ತು ನಾವು ಇದೇ ರೋಮಾಂಚಕಾರಿ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಇದು ನಿಜಕ್ಕೂ ನಿಮ್ಮನ್ನ ಬೆರಗುಗೊಳಿಸುತ್ತೆ, ಗ್ಯಾರಂಟಿ. ಸರಿ, ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಜಗತ್ತಿನ ಅತ್ಯಂತ ದೊಡ್ಡ ಅತ್ಯಾಧುನಿಕ ಪಾರ್ಟಿಕಲ್ ಫಿಸಿಕ್ಸ್ ಲ್ಯಾಬೊರೇಟರಿ ಎಲ್ಲಿದೆ ಅಂತ ನಿಮಗೆ ಗೊತ್ತಿರಬಹುದು. ಆದರೆ ಅಂಥದ್ದೊಂದು ವೈಜ್ಞಾನಿಕ ಕೇಂದ್ರದ ಹೊರಗಡೆ ಬರೋಬ್ಬರಿ 6 ಅಡಿ ಎತ್ತರದ ನಮ್ಮ ಪ್ರಾಚೀನ ದೇವತೆಯೊಬ್ಬರ ಪ್ರತಿಮೆ ಕಾವಲು ಕಾಯುತ್ತಿರುವ ಹಾಗೆ ನಿಂತಿದೆ ಅಂದ್ರೆ ನೀವು ನಂಬುತ್ತೀರಾ? ಹೌದು, ಇದು ಯಾಕೆ ಅಂತ ಖಂಡಿತ ನಿಮ್ಮ ತಲೆಯಲ್ಲೂ ಹೊಳ ಬಿಟ್ಟಿರುತ್ತೆ ಅಲ್ವಾ? ಈ ರಹಸ್ಯವನ್ನ ಭೇದಿಸುವ ಮುನ್ನ ಈ ಜಾಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದುವೇ ಸನ್, ಅಂದ್ರೆ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್. 1954ರಲ್ಲಿ ಶುರುವಾದ ಈ ಲ್ಯಾಬ್ ಪ್ರಪಂಚದ ಅತಿ ದೊಡ್ಡ ಪಾರ್ಟಿಕಲ್ ಫಿಸಿಕ್ಸ್ ಪ್ರಯೋಗಾಲಯ. ಇಲ್ಲಿ ಜಗತ್ತಿನ ಟಾಪ್ ವಿಜ್ಞಾನಿಗಳೆಲ್ಲ ಸೇರಿ ಕಣ್ಣಿಗೆ ಕಾಣದ ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಅಥವಾ ಉಪಪರಮಾಣು ಕಣಗಳ ಬಗ್ಗೆ ಹಗಲಿರುಳು ಗಂಭೀರವಾದ ಸಂಶೋಧನೆ ಮಾಡ್ತಾರೆ. ಅಕ್ಷರಶಃ ಬ್ರಹ್ಮಾಂಡದ ಸೃಷ್ಟಿ ಹೇಗಾಯಿತು ಅನ್ನೋದನ್ನ ಹುಡುಕೋ ಜಾಗ ಇದು. ಆದರೆ ಇಂತಹ ಮಹಾನ್ ವಿಜ್ಞಾನ ಕೇಂದ್ರದಲ್ಲಿ ಜೂನ್ 8, 2004ರಂದು ಒಂದು ಅಚ್ಚರಿಯ ಘಟನೆ ನಡೆಯಿತು. ಸನ್ನ ಮಹಾನಿರ್ದೇಶಕರ ಕಚೇರಿಯ ಎದುರುಗಡೆ ಒಂದು ಅದ್ಭುತವಾದ ನಟರಾಜನ ರೂಪದಲ್ಲಿರುವ ಶಿವನ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಯಿತು. ಒಂದು ಕಡೆ ಅತ್ಯುನ್ನತ ವಿಜ್ಞಾನ, ಮತ್ತೊಂದು ಕಡೆ ಅಪ್ಪಟ ಸಾಂಪ್ರದಾಯಿಕ ಮತ್ತು ಆಧ್ಯಾತ್ಮಿಕ ಸಂಕೇತ. ಇವೆರಡಕ್ಕೂ ಇಲ್ಲೇನ್ ಕೆಲಸ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿದೆ ಅಲ್ಲ? ಈ ಪ್ರಶ್ನೆಗೆ ಉತ್ತರ ಆ ಪ್ರತಿಮೆಯ ಪಕ್ಕದಲ್ಲಿರುವ ಒಂದು ಫಲಕದಲ್ಲಿದೆ. ಅಲ್ಲಿ ಪ್ರಸಿದ್ಧ ಭೌತಶಾಸ್ತ್ರಜ್ಞ ಫ್ರಿಟ್ಜಾಫ್ ಕಾಪ್ರಾ ಅವರ ಒಂದು ಅದ್ಭುತವಾದ ಸಾಲನ್ನ ಕೆತ್ತಲಾಗಿದೆ. ಅದೇನಪ್ಪಾ ಅಂದ್ರೆ, ಆಧುನಿಕ ಭೌತಶಾಸ್ತ್ರಜ್ಞರಿಗೆ ಶಿವನ ನೃತ್ಯವೇ ಉಪಪರಮಾಣು ಕಣಗಳ ನೃತ್ಯವಾಗಿದೆ. ನೋಡಿ, ಇಲ್ಲಿ ದೇವತೆ ಮತ್ತು ಈ ಸೂಕ್ಷ್ಮ ಕಣಗಳ ಪ್ರಪಂಚದ ನಡುವೆ ಎಂತಹ ಅದ್ಭುತವಾದ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ. ಬ್ರಹ್ಮಾಂಡದ ನರ್ತಕನನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಟರಾಜನ ಆಳವಾದ ಸಂಕೇತಗಳು. ಈಗ ನಾವು ಸ್ವಲ್ಪ ಆಳವಾಗಿ ಹೋಗೋಣ. ಕೇವಲ ನೋಡಲು ಸುಂದರವಾಗಿದೆ ಅಂತ ಈ ನಟರಾಜನ ಪ್ರತಿಮೆಯನ್ನ ಅಲ್ಲಿಟ್ಟಿಲ್ಲ. ಆ ನೃತ್ಯದ ಭಂಗಿಯಲ್ಲಿ ಅಡಗಿರುವ ಪ್ರತಿಯೊಂದು ಸೂಕ್ಷ್ಮ ವಿವರಗಳನ್ನ ಈಗ ಬಿಡಿಸಿ ನೋಡೋಣ. ಇಲ್ಲಿ ಅತ್ಯಂತ ಆಸಕ್ತಿದಾಯಕ ಸಂಗತಿಯಂದ್ರೆ, ಈ ಪ್ರತಿಮೆಯ ಪ್ರತಿಯೊಂದು ಭೌತಿಕ ಅಂಶವೂ ಬ್ರಹ್ಮಾಂಡದ ಕಾರ್ಯವಿಧಾನಕ್ಕೆ ಎಕ್ಸಾಕ್ಟ್ ಆಗಿ ಹೇಗೆ ಮ್ಯಾಪ್ ಆಗತ್ತೆ ಅನ್ನೋದು. ಕೈಯಲ್ಲಿರುವ ಡಮರು ಸೃಷ್ಟಿಯ ಆದಿ ಶಬ್ದವನ್ನ ಹೇಳುತ್ತೆ. ಇನ್ನೊಂದು ಕೈಯಲ್ಲಿರೋ ಅಗ್ನಿ ವಿನಾಶದ ಸಂಕೇತ. ಮೇಲಕ್ಕಿರುವ ಅಭಯ ಮುದ್ರೆ ರಕ್ಷಣೆಯ ಭರವಸೆ ಕೊಟ್ರೆ, ಕೆಳಗೆ ತೋರುತ್ತಿರುವ ಗಜಹಸ್ತ ಮುದ್ರೆ ನಮಗೆ ಜ್ಞಾನೋದಯದ ದಾರಿ ತೋರಿಸುತ್ತೆ. ಇನ್ನು ಕಾಲಬುಡದಲ್ಲಿರುವ ಆ ಕುಬ್ಜ ನಮ್ಮ ಅಜ್ಞಾನದ ಮೇಲಿನ ವಿಜಯವನ್ನ ಪ್ರತಿನಿಧಿಸುತ್ತಾನೆ. ನಮ್ಮ ಸನಾತನ ಧರ್ಮದಲ್ಲಿ ಇದನ್ನೇ ಪಂಚಕ್ರಿಯೆಗಳು ಅಂತ ಕರೀತಾರೆ. ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಧಾವ ಅಂದ್ರೆ ಭ್ರಮೆ, ಮತ್ತು ಅನುಗ್ರಹ ಅಂದ್ರೆ ಮೋಕ್ಷ. ನಮ್ಮ ಇಡೀ ಬ್ರಹ್ಮಾಂಡ ಅಸ್ತಿತ್ವದಲ್ಲಿರೋದೇ ಮತ್ತು ಉಳಿದುಕೊಳ್ಳೋದೇ ಈ ನಿರಂತರವಾದ ಲಯಬದ್ಧ ಚಕ್ರದಲ್ಲಿ. ಇದೇ ಆ 5 ಪ್ರಮುಖ ಕಾಸ್ಮಿಕ್ ಆಕ್ಟಿವಿಟೀಸ್. ಕ್ವಾಂಟಮ್ ರಿಯಾಲಿಟಿ, ಪುರಾಣದಿಂದ ಸೂಕ್ಷ್ಮ ಪ್ರಪಂಚದತ್ತ ಪಯಣ. ಸರಿ, ಈಗ ಪುರಾಣದಿಂದ ನೇರವಾಗಿ ನಮ್ಮ 20ನೇ ಶತಮಾನದ ಆಧುನಿಕ ವಿಜ್ಞಾನದ ಕಡೆಗೆ ಬರೋಣ. ನಮ್ಮ ವೈಜ್ಞಾನಿಕ ತಿಳುವಳಿಕೆ ಕಳೆದ 100 ವರ್ಷಗಳಲ್ಲಿ ಎಷ್ಟು ಡ್ರಾಮ್ಯಾಟಿಕ್ ಆಗಿ ಬದಲಾಗಿದೆ ಅಂತ ಈಗ ನೋಡೋಣ. ಒಮ್ಮೆ ಭೌತಶಾಸ್ತ್ರದ ಇತಿಹಾಸವನ್ನ ನೋಡಿದರೆ ಇದು ಸ್ಪಷ್ಟವಾಗುತ್ತೆ. 1900ಕ್ಕೂ ಮೊದಲು ನ್ಯೂಟನ್ ಅವರ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇತ್ತು. ಆಮೇಲೆ 1905ರಲ್ಲಿ ಐನ್ಸ್ಟೈನ್ ಬಂದು ತಮ್ಮ ಸಾಪೇಕ್ಷತಾ ಸಿದ್ಧಾಂತ ಅಂದ್ರೆ ಥಿಯರಿ ಆಫ್ ರಿಲೇಟಿವಿಟಿಯ ಮೂಲಕ ಎಲ್ಲವನ್ನೂ ಬದಲಾಯಿಸಿದ್ರು. 1930ರ ದಶಕದಲ್ಲಿ ಹೊಸ ಹೊಸ ಉಪಪರಮಾಣು ಕಣಗಳ ಆವಿಷ್ಕಾರವಾಯಿತು. 1954ರಲ್ಲಿ ಸೌಂಡ್ ಸ್ಥಾಪನೆ ಆಯಿತು. ಇದು ಸೈನ್ಸ್ ಹೇಗೆ ಮೈಂಡ್ ಬ್ಲೋಯಿಂಗ್ ಆಗಿ ವಿಕಸನಗೊಂಡಿದೆ ಅನ್ನೋದನ್ನ ತೋರಿಸ್ತೆ. ಈ ಹೊಸ ವಿಜ್ಞಾನ ನಮ್ಗೇನು ಹೇಳ್ತು ಗೊತ್ತಾ? ಅದೇ ಕ್ವಾಂಟಮ್ ಫೀಲ್ಡ್ ಥಿಯೋರಿ. ಅಂದ್ರೆ ಈ ಪ್ರಪಂಚದಲ್ಲಿರುವ ಯಾವುದೇ ವಸ್ತು ಜಡವಾದ ಬಿಲ್ಡಿಂಗ್ ಬ್ಲಾಕ್ಸ್ ತರಹ ಇಲ್ಲ. ಎಲ್ಲವೂ ನಿರಂತರವಾಗಿ ಬದಲಾಗುವ, ಸಂಪೂರ್ಣವಾಗಿ ಮ್ಯೂಟಬಲ್ ಆದ ಎನರ್ಜಿ ಅಷ್ಟೇ. ಇಲ್ಲಿ ಸಬ್ಅಟಾಮಿಕ್ ಕಣಗಳು ಒಂದು ಮ್ಯಾಜಿಕಲ್ ಲಯದಲ್ಲಿ ನಿರಂತರವಾಗಿ ಹುಟ್ಟುತ್ತಿರ್ತವೆ ಮತ್ತು ನಾಶವಾಗ್ತಿರ್ತವೆ. ವಿಜ್ಞಾನ ಮತ್ತು ಅಧ್ಯಾತ್ಮದ ಮುಖಾಮುಖಿ, 2 ವಿಭಿನ್ನ ಪ್ರಪಂಚಗಳ ನಡುವಿನ ಸಾಮ್ಯತೆಗಳನ್ನ ಕಂಡುಹಿಡಿಯೋದು. ಈಗ ಅಸಲಿ ಮಜಾ ಶುರುವಾಗುತ್ತೆ. ಇದುವರೆಗೂ ನಾವು ನೋಡಿದ ಅಧ್ಯಾತ್ಮ ಮತ್ತು ವಿಜ್ಞಾನ ಈ 2 ಬೇರೆ ಬೇರೆ ಅಂತ ನಿಮ್ಗನ್ಸಿರ್ಬೋದು. ಆದ್ರೆ ಇವೆರಡನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ಅವುಗಳ ಬೇಸಿಕ್ ಫೌಂಡೇಶನ್ ಎಷ್ಟು ಸಿಮಿಲರ್ ಆಗಿದೆ ಅಂತ ನೀವೇ ನೋಡಿ. ಇಲ್ಲಿ ನೀವು ಗಮನಿಸಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಇದು. ಪೂರ್ವದ ತತ್ವಶಾಸ್ತ್ರದಲ್ಲಿ ಶೂನ್ಯತೆ ಅಥವಾ ಬ್ರಹ್ಮನ್ ಅಂತ ಕರೀತಾರೆ. ವಿಜ್ಞಾನದಲ್ಲಿ ಇದನ್ನೇ ಕ್ವಾಂಟಮ್ ಫೀಲ್ಡ್ ಅಥವಾ ಭೌತಿಕ ನಿರ್ವಾತ ಅಂತಾರೆ. ಇವೆರಡೂ ಹೇಳೋದು ಒಂದೇ ವಿಷಯ. ಮೇಲ್ನೋಟಕ್ಕೆ ಖಾಲಿಯಾಗಿ ಕಾಣುವ ಈ ಸ್ಪೇಸ್ ನಿಜವಾಗಿಯೂ ಖಾಲಿಯಿಲ್ಲ.
ಬದಲಾಗಿ ಅದು ಹೊಸ ಸೃಷ್ಟಿಗೆ ಬೇಕಾದ ನಿರಂತರ ಸಾಮರ್ಥ್ಯದಿಂದ ತುಂಬಿ ತುಳುಕುತ್ತಿದೆ. ನಮ್ಮ ಉಪನಿಷತ್ತುಗಳಲ್ಲಿ ಬರುವ ಈ ಅದ್ಭುತ ಸಾಲುಗಳನ್ನ ಒಮ್ಮೆ ಕೇಳಿ. ಅದು ಚಲಿಸುತ್ತದೆ, ಅದು ಚಲಿಸುವುದಿಲ್ಲ, ಅದು ದೂರದಲ್ಲಿದೆ ಮತ್ತು ಅದು ಹತ್ತಿರದಲ್ಲಿದೆ, ಅದು ಇವೆಲ್ಲದರ ಒಳಗಿದೆ ಮತ್ತು ಅದು ಇವೆಲ್ಲದರ ಹೊರಗೂ ಇದೆ. ಬ್ರಹ್ಮಾಂಡದ ಈ ನಿಗೂಢ ವಿರೋಧಾಭಾಸವನ್ನ ಮತ್ತು ನಿರಂತರವಾಗಿ ಬದಲಾಗುವ ಸ್ವರೂಪವನ್ನ ಇಷ್ಟು ಸಿಂಪಲ್ಲಾಗಿ ಆದರೆ ಇಷ್ಟು ಗಹನವಾಗಿ ಹೇಗೆ ಹೇಳಿದ್ದಾರೆ ಅಲ್ವಾ? ಈಗ ಹಾಗೆ ಬಂದು ಪ್ರಸಿದ್ಧ ಭೌತಶಾಸ್ತ್ರಜ್ಞ ರಾಬರ್ಟ್ ಓಪನ್ಹೈಮರ್ ಹೇಳಿರೋ ಈ ಮಾತನ್ನ ನೋಡಿ. ಎಲೆಕ್ಟ್ರಾನ್ನ ಸ್ಥಾನವು ಸಮಯದೊಂದಿಗೆ ಬದಲಾಗುತ್ತದೆಯೇ? ನಮ್ಮ ಉತ್ತರ ಇಲ್ಲ. ಅದು ಚಲನೆಯಲ್ಲಿದೆಯಾ? ನಮ್ಮ ಉತ್ತರ ಇಲ್ಲ. ನೋಡಿ, ನಮ್ಮ ಉಪನಿಷತ್ತಿನ ಭಾಷೆಗೂ ಈ ಅತ್ಯಾಧುನಿಕ ಸೈನ್ಸ್ ಭಾಷೆಗೂ ಎಂತಹ ಬೆರಗುಗೊಳಿಸುವ ಸಾಮ್ಯತೆ ಇದೆಯಲ್ವಾ? ಇಬ್ರು ಒಂದೇ ಸತ್ಯದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದನ್ನೇ ಫ್ರಿಟ್ಸ್ ಆಫ್ ಕಾಪ್ರಾ ತಮ್ಮ ದಿ ಟಾವೋ ಆಫ್ ಫಿಸಿಕ್ಸ್ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಸಮ್ಮರೈಸ್ ಮಾಡಿದ್ದಾರೆ. ಬ್ರಹ್ಮಾಂಡದ ಮೂಲಭೂತ ಏಕತೆ, ಸದಾ ಕಂಪಿಸುತ್ತಿರುವ ರಿಯಾಲಿಟಿ, ಕಣ ಮತ್ತು ಅಲೆಗಳಂತಹ ವಿರೋಧಾಭಾಸಗಳ ನಡುವಿನ ಕನೆಕ್ಷನ್ ಮತ್ತು ಬಾಹ್ಯಾಕಾಶ ಹಾಗೂ ಸಮಯದ ಸಾಪೇಕ್ಷತೆ ಇವೆಲ್ಲವೂ ವಿಜ್ಞಾನ ಮತ್ತು ಅಧ್ಯಾತ್ಮದ ಕಾಮನ್ ಗ್ರೌಂಡ್ಸ್. ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಶಾಶ್ವತ ನೃತ್ಯ, ವಿಜ್ಞಾನ ಮತ್ತು ಕಾವ್ಯದ ಏಕೀಕರಣ. ನಾವೀಗ ಈ ರೋಚಕ ಪಯಣದ ಕೊನೆ ಹಂತಕ್ಕೆ ಬಂದಿದ್ವಿ. ಈ ಎರಡೂ ಕಾನ್ಸೆಪ್ಟ್ಗಳು ಕೊನೆಗೆ ಒಂದು ಸುಂದರವಾದ ಮೆಟಫರ್ ಆಗಿ, ಅಂದ್ರೆ ಒಂದು ಅದ್ಭುತ ರೂಪಕವಾಗಿ ಹೇಗೆ ಒಂದಾಗ್ತವೆ ಅಂತ ನೋಡೋಣ. ವಿಜ್ಞಾನಿ ಕೆನೆತ್ ವಿಲಿಯಂ ಫೋರ್ಡ್ ಅವರ ಪ್ರಕಾರ ಪ್ರತಿಯೊಂದು ಪ್ರೋಟಾನ್ ಸಾಂದರ್ಭಿಕವಾಗಿ ಸೃಷ್ಟಿ ಮತ್ತು ವಿನಾಶದ ಇದೇ ನೃತ್ಯದ ಮೂಲಕ ಹಾದು ಹೋಗ್ತದೆ. ನೋಡಿ, ಸ್ವತಃ ಮಾಡರ್ನ್ ಫಿಸಿಕ್ಸ್ ವಿಜ್ಞಾನಿಗಳೇ ಕಣಗಳ ನಡವಳಿಕೆಯನ್ನ ವಿವರಿಸಲು ಸಹಜವಾಗಿ ನೃತ್ಯ ಅನ್ನೋ ಪದವನ್ನೇ ಬಳಸ್ತಾರೆ. ಆನಂದ ಕುಮಾರಸ್ವಾಮಿಯವರ ಈ ಮಾತು ನಿಜಕ್ಕೂ ಪವರ್ಫುಲ್ ಆಗಿದೆ. ನರ್ತಿಸುತ್ತಾ ಆತ ಬ್ರಹ್ಮಾಂಡದ ವಿವಿಧ ವಿದ್ಯಮಾನಗಳನ್ನ ಪೋಷಿಸ್ತಾನೆ, ನರ್ತಿಸುತ್ತಲೇ ಎಲ್ಲವನ್ನೂ ನಾಶಪಡಿಸ್ತಾನೆ. ಇದು ಕಾವ್ಯ. ಆದರೂ ಇದು ವಿಜ್ಞಾನ. ಅಂದ್ರೆ ನಟರಾಜನ ನೃತ್ಯ ಕೇವಲ ಒಂದು ಕಲಾತ್ಮಕ ಅಥವಾ ಪೌರಾಣಿಕ ಕಲ್ಪನೆಯಲ್ಲ, ಅದು ಅಪ್ಪಟ 100% ಪಾಲು ಒಪ್ಪಿಕೊಳ್ಳಬೇಕಾದ ಮೂಲಭೂತ ವಿಜ್ಞಾನ. ಹಾಗಾದರೆ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ಉಳಿಯುತ್ತೆ. ಆಧುನಿಕ ವಿಜ್ಞಾನ ಮತ್ತು ನಮ್ಮ ಪ್ರಾಚೀನ ಅಧ್ಯಾತ್ಮ ಇವೆರಡೂ ಒಂದೇ ಬ್ರಹ್ಮಾಂಡದ ಲಯವನ್ನ ವಿವರಿಸುವ ಕೇವಲ ಎರಡು ಬೇರೆ ಬೇರೆ ಭಾಷೆಗಳ? ಒಂದು ಲ್ಯಾಬ್ನಲ್ಲಿ ಮೈಕ್ರೋಸ್ಕೋಪ್ ಮೂಲಕ ನೋಡಿದರೆ, ಇನ್ನೊಂದು ಧ್ಯಾನದ ಮೂಲಕ ಒಳಗಣ್ಣಿನಿಂದ ನೋಡಿದ್ದ? ಈ ಆಳವಾದ ಕುತೂಹಲಕಾರಿ ಪ್ರಶ್ನೆಯನ್ನ ನಿಮ್ಗೆ ಬಿಡುತ್ತಿದ್ದೇನೆ. ಈ ಬ್ರಹ್ಮಾಂಡದ ನಿಗೂಢ ರಹಸ್ಯದ ಬಗ್ಗೆ ಸ್ವಲ್ಪ ಯೋಚಿಸಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಮಸ್ಕಾರ.